ಹಿರಿಯ ನಾಗರಿಕರ ಹಿತರಕ್ಷಣಾ ವೇದಿಕೆ ನಮ್ಮ ನೇತೃತ್ವದಲ್ಲಿ ಅನ್ನೋರ ನೇತೃತ್ವದಲ್ಲಿ ಎಲ್ಲರ ನೇತೃತ್ವದಲ್ಲಿ ಕಾರ್ಯಕ್ರಮ ತುಂಬಾ ಯಶಸ್ವಿ ಮಟ್ಟದಲ್ಲಿ ನಡೆದಿದೆ. ತಮ್ಮ ಮನಸ್ಸು ಏನು ಸರ್? ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸಾಲದಕ್ಕೆ ನಮ್ಮಲ್ಲಿರುವಂತ ಎಲ್ಲ ಹಿರಿಯ ಕಾರ್ಮಿಕ ಇವರು ಪದಾಧಿಕಾರಿಗಳು ಇವರು ನಮ್ಮ ಇವರು ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವರು ಸಪೋರ್ಟ್ ಮಾಡಿದ್ರಿಂದ ಎಲ್ಲಾ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಅಂದ್ರೆ ಮೆಡಿಕಲ್ ಕ್ಯಾಂಪೇ ಆಗಲಿ ಅಥವಾ ನಾವು ಟೂರ್ ಹೋಗೋದೇ ಆಗಲಿ ಯಾವುದೇ ಆಗಲಿ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೀವಿ. ಅದ್ರಲ್ಲಿ ನಾನು ಖಜಾಂಚಿ ಆಗಿದ್ದೀನಿ. ಅದ್ರೊಳಗಡೆ ನಮ್ಗೆ ಏನೇನ್ ಬೇಕು ಸಪೋರ್ಟ್ ಎಲ್ಲ ಸ್ವಲ್ಪ ದೊಡ್ಡವರು ಹಣ ಹೆಲ್ಪ್ ಸಹಾಯ ಮಾಡ್ತಾ ಇದ್ದಾರೆ. MLA ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ಆ ಬರೋ ಹಣದಲ್ಲಿ ನಾವು ಹಣನ ಫಿಕ್ಸೆಡ್ ಮಾಡಿ ಬರೋ ಬಡ್ಡಿನಲ್ಲಿ ನಾವು ಈ ತರ ಕಾರ್ಯಕ್ರಮಗಳನ್ನೆಲ್ಲ ರೂಪಿಸ್ತಾ ಇದ್ದೀವಿ. ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ, ಯಾವ್ದು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ. ನಮ್ಮಲ್ಲಿರೋ ಅಂತ ಪದಾಧಿಕಾರಿಗಳೇ ಆಗ್ಲಿ ಇವರೇ ಆಗಲಿ ಎಲ್ಲ ಒಬ್ಬರಿಗೊಬ್ಬರು ಚೆನ್ನಾಗಿ ಸಪೋರ್ಟ್ ಆಗಿ ಕೋಆಪರೇಷನ್ ತುಂಬಾ ಕೋಆಪರೇಷನ್ ಆಗಿ ಹೋಗ್ತಾ ಇದ್ದಾರೆ. ಇನ್ನೊಂದು ವಿಚಾರ, ನೀವು ದೊಡ್ಡವರಿದ್ರ ಇಲ್ಲಿ ಯೋಧರಿಗೆ ಸನ್ಮಾನ ಮಾಡ್ರಿ, ಹಿರಿಯ ನಾಗರಿಕರ ಸನ್ಮಾನ ಮಾಡ್ರಿ, ಅದ್ರಲ್ಲಿ ವಿಶೇಷವಾಗಿ ಸರ್ ಅವ್ರ ಮಕ್ಕಳು ಗ್ರಾಜುಯೇಟ್ಸ್ ಇರ್ತಾರೆ ಸರ್, ಒಂದು ಡಬಲ್ ಗ್ರಾಜುಯೇಟ್ ಟ್ರಿಬಲ್ ಗ್ರಾಜುಯೇಟ್ ಬಹಳಷ್ಟು ವಿದ್ಯಾವಂತ ಇರ್ತಾರೆ. ಅವ್ರಿಗೇನಾದ್ರು ಸರ್ಕಾರಿ ಸವಲತ್ತುಗಳನ್ನ ಬದಲು ಸರ್ಕಾರಿ ಕೆಲಸ ಕೊಡ್ಸೋತ್ರ ತಮ್ಮ ಸಂಘದಿಂದ ಏನಾದ್ರು ಸರ್ ಈಗಿನ ಪರಿಸ್ಥಿತಿನಲ್ಲಿ ನಾವು ಅವ್ರಿಗೆ ಕೊಡ್ಸೋ ತರ ಏನಿಲ್ಲ. ಅವರೇ ಇವಾಗೆಲ್ಲ ನೆಟ್ ನೋಡ್ತಾರೆ, ಅವರೇ ಇದ್ ಮಾಡ್ತಾರೆ, ಕೆಲಸ ಎಲ್ಲಿ ಖಾಲಿ ಇದೆ ಅಲ್ಲಿ ಅನ್ನೋದನ್ನ ಅವರೇ ಹುಡುಕಂತಾರೆ ಕೆಲಸವ. ಬಟ್ ಅವ್ರಿಗೆ ನಾವೇನು ಇದ್ ಮಾಡೋ ಪರಿಸ್ಥಿತಿ ಏನಿಲ್ಲ. ಹಂಗಾಗಿ ಅವ್ರ ಕೆಲ್ಸಗಳು ಅವರೇ ಹುಡುಕತಾ ಇದಾರೆ. ನಾವೇನು ಕೊಡ್ಸೋ ತರ ಏನಿಲ್ಲ ಅವ್ರಿಗೆ. ಸರ್ ರಾಜ್ಯ ಸರ್ಕಾರದಲ್ಲಿ ವೈದ್ಯ ಬಸವರಾಜಣ್ಣ ಅವರು ಅದ್ಭುತವಾದ ಕೆಲಸಗಳ ಕಾರ್ಯಕ್ರಮ ಮತ್ತು ಅನುದಾನ ಹೇಗೆ ತರಿಸ್ಕೊಡ್ತಾರೆ. ವಿಶೇಷವಾಗಿ ನಿಮ್ಮ ಆತ್ಮೀಯರಾಗಿರ್ತ ಶೋಭಾ ಕರಂದ್ಲಾಜೆ ಮೇಡಮ್ ಕೇಂದ್ರದಲ್ಲಿದೆ. ಒಂದು ಹಿರಿಯ ನಾಗರಿಕ ಯೋಧರಿಗೆ ಒಂದು ನಿವೇಶನ ಮನೆ ಕೊಡೋ ತರ ಏನಾದ್ರು ನಿಮ್ ಸಂಘಟನೆ ಒಂದು ನಾವು ಅವ್ರಿಗೆ ಡಿಮ್ಯಾಂಡ್ ಮಾಡಿದ್ವಿ. ಪತ್ರನು ಬರೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇವಾಗಲೂ ರೆಡಿ ಮಾಡಿ ಇಟ್ಟಿದ್ದೀವಿ. ಇವತ್ತು ಬರ್ತಾರೆ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಿದ್ದು. ಅವ್ರೇನೋ ಯಾವ್ದೋ ಪ್ರಾಬ್ಲಮ್ ಏನೋ ಅವ್ರು ಬರಕ್ ಆಗಿಲ್ಲ ಅವ್ರಿಗೆ. ಹಂಗಾಗಿ ನಾವು ಆ ಲೆಟರ್ನ ಅವ್ರಿಗೆ ಕೊಡಕ್ ಆಗಿಲ್ಲ. ಸರಿ, ನೆಕ್ಸ್ಟ್ ಇನ್ನೊಂದ್ಸತಿ ಅವ್ರನ್ನ ಮೀಟ್ ಮಾಡಿಬಿಟ್ಟು ನಾವು ಅವ್ರಿಗೆ ಆ ಲೆಟರ್ನ ಕೊಡ್ತೀವಿ. ಸರ್ ಇನ್ನೊಂದೇ ಒಂದು ಕಡೆ ವಿಚಾರ ಸರ್, ನೀವು ಕೋಪ ಮಾಡ್ಕೋಬೇಡಿ, ಪ್ರೀತಿಯಿಂದಾನೆ ಮಾತಾಡಿ. ಈ ಅನಾಥಾಶ್ರಮ ವೃದ್ಧಾಶ್ರಮ ಅನ್ನೋದು ಎಲ್ಲ ಫುಲ್ ಸ್ಟಾಪ್ ಆಗಿಬಿಡ್ಬೇಕು ಸರ್. ಏನಿದೆಯೋ ಇವ ತುಂಬಾ ವಯಸ್ಸಾದವ್ರಿಗೆ ಅವ್ರ ತಂದೆ ತಾಯಿಗೆ ಅವ್ರ ಮಕ್ಕಳೇನಿದೆ ಅವರೇ ಚೆನ್ನಾಗಿ ಸಾಕಿದ್ದಾರೆ. ಅವ್ರೇನಾದ್ರು ಭಗವಂತನ ಪಾತ್ರ ಅದು ಪ್ರಕೃತಿ ನಿಯಮ. ನಾವೊಂದು ಅವೇರ್ನೆಸ್ ಏನಾದ್ರು ತರೋತರ ಏನಾದ್ರು ಸರ್ ಅದ್ರ ಬಗ್ಗೆ ಕೆಲವು ನಾನು ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ ತುಂಬಾ ಗೈಡ್ ಮಾಡಿದ್ದೀನಿ. ತುಂಬಾ ಮನೆಗಳಿಗೆ ಹೋಗಿದ್ದೀನಿ, ಹಿರಿಯರ ಹತ್ರ ಮಾತಾಡಿದ್ದೀನಿ. ಅವ್ರು ಮಾತಾಡಲ್ಲ ಅಂದ ಅಯ್ಯೋ ಬೇಡಪ್ಪ ನಮ್ಮನ್ನೇ ಬಾಯಿ ಬಂದ ಮಾಡ್ತಾರೆ, ನೀವ್ಯಾಕೆ ಬಂದು ಮರ್ಯಾದೆ ಕಳ್ಕೊತೀರಿ, ಬೇಡ ಆ ಪರಿಸ್ಥಿತಿ ಮಾಡಕ್ ಹೋಗ್ಬೇಡಿ ಅನ್ನೋ ಒಂದು ಮಾತನ್ನ ಅವರು ನನ್ಗೆ ಹೇಳ್ತಾರೆ. ಬರ್ಬೇಡಿ, ಅವ್ರು ಹಿರಿಯರು ಕಿರಿಯರು ಅಂತ ಬೆಲೆನೇ ಕೊಡಲ್ಲ ಅವರು. ಈಗಿನ ಪರಿಸ್ಥಿತಿನ ಹಂಗೆ, ನೀವ್ ಯಾಕೆ ಅವ್ರ ಹತ್ರ ಮಾತಾಡ್ತೀರಿ, ಏನು ಬೇಡಿ, ನಮ್ಮ ಹತ್ರ ಎಷ್ಟು ಮಾತಾಡ್ತಿರೋ ಅದೇ ನಮಗೆ ಸಂತೋಷ, ನಮ್ಮ ಮಕ್ಳ ಹತ್ರ ಎಲ್ಲ ಮಾತಾಡಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಈ ತರ ಒಂದು ಮಾತನ್ನ ಅವ್ರ ಬಾಯಿನಲ್ಲಿ ನಾವು ಕೇಳಿದ್ದೀವಿ. ಆದ್ರೂ ಕೆಲವೊಂದು ವಿಷಯಗಳಲ್ಲಿ ಕೆಲವ್ರ ಹತ್ರ ಮಾತಾಡಿದೀವಿ. ಅವ್ರ ಮಕ್ಳ ಹತ್ರ ಯಾಕಪ್ಪ ನೀವು ಇದೇ ಪರಿಸ್ಥಿತಿ ಆಗ್ತೀರಾ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಮಕ್ಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತಾರೆ ಅಂತ ಇದನ್ನ ಕೆಲವೆಲ್ಲ ಹೇಳಿದ್ವಿ. ಹೇಳಿದ್ರೆ ಈಗಿನ ಮಕ್ಳುಗಳು ಅಷ್ಟು ಕೇಳೋದಿಲ್ಲ. ಅದನ್ನ ಕೆಲವೊಂದು ವಿಷಯಗಳು ಮಾತಾಡ್ಬೇಕು MLA ಹತ್ರ ಅಂತ ಇದ್ದು ಅದ್ರ ಟೈಮ್ ಸಾಕಾಗಲ್ಲ ಅಂತ ಹೋದ್ರು. ಅದರಿಂದ ಅದನ್ನ ನಾವು ಮಾತಾಡಕ್ ಆಗಿಲ್ಲ. ನೆರವೇರಿಸ್ತಾರೆ, ಅದ್ ನೆರವೇರಿಸ್ತಾರೆ, ಮಾಡಿಸ್ತಾರೆ.